ರೇಣುಕಾಸ್ವಾಮಿ ಕೊಲೆ ಕೇಸ್ನ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಈಗ ಆರೋಪಿ ಪುನೀತ್ ಸಂಪರ್ಕದಲ್ಲಿದ್ದದ್ದು ಯಾರು ಅನ್ನುವುದು ಗೊತ್ತಾಗಿದೆ. ಅದು FSL ವರದಿಯಲ್ಲಿ ಬಯಲಾಗಿದೆ. ಗೌರವ್ ಶೆಟ್ಟಿ ಮತ್ತು ಕಿರಣ್ ರೆಡ್ಡಿ ಅನ್ನುವಂಥವರು ಸಂಪರ್ಕದಲ್ಲಿದ್ದರು. ಆರೋಪಿಗಳ ಪಾತ್ರ ಸಾಬೀತಾಗ್ತಾ ಇದ್ದಂತೆ ಈಗ ಅವರ ಬೆನ್ನು ಬಿದ್ದಿದ್ದಾರೆ ಪೊಲೀಸರು. ನೋಟಿಸ್ ಕೂಡ ಪಡೆಯದೆ ತಲೆಮರೆಸಿಕೊಂಡಿದ್ದಾರೆ ಈ ಖತರ್ನಾಕರು. ಈಗಾಗಲೇ FSLನಿಂದ ವರದಿಯನ್ನು ಪಡ್ಕೊಂಡಿದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸರು. ಗೌರವ್ ಶೆಟ್ಟಿ ಕಿರಣ್ ರೆಡ್ಡಿಗಾಗಿ ಹುಡುಕಾಡ್ತಾ ಇದ್ದಾರೆ. ಸಂತೋಷ್ ಪಟೇಲ್ ಇದ್ದಾರೆ ಲೈವ್ನಲ್ಲಿ. ಸಂತೋಷ್ ಪಟೇಲ್, ಈ ಕಿರಣ್ ರೆಡ್ಡಿ ಮತ್ತು ಗೌರವ್ ಶೆಟ್ಟಿಯ ಪಾತ್ರ ಏನಿತ್ತು ಅಂತೇಳಿ ಅಲ್ಲಿ ಪುನೀತ್ ಅವ್ರನ್ನ ಕೆಲವೊಬ್ಬರನ್ನ ಬಂಧಿಸಿದ್ದಾರೆ, ಬಟ್ ಪರ್ಟಿಕ್ಯುಲರ್ ಇವ್ರ ಪಾತ್ರ ಏನಿತ್ತು ಅಂತ ಈ ಸಾಕ್ಷಿ ಬೆದರಿಕೆಗೆ ಸಂಬಂಧಪಟ್ಟಂಗೆ? ಪ್ರಭು, ಪ್ರಭಾವಿ ಮಹಿಳೆಯ ಸೂಚನೆ ಮೇರೆಗೆ ಗೌರವ್ ಶೆಟ್ಟಿ ಮತ್ತು ಕಿರಣ್ ರೆಡ್ಡಿ ಏನಿದ್ದಾರೆ ಇವರಿಬ್ಬರು ಕೂಡ ಪುನೀತ್ಗೆ ವಾಟ್ಸಪ್ನಲ್ಲಿ ಕಾನ್ಫರೆನ್ಸ್ ಕಾಲ್ ಮುಖಾಂತರ ಫೋನ್ ಮಾಡ್ಕೊಳ್ತಾರೆ. ಫೋನ್ ಮಾಡ್ಕೊಂಡ ನಂತರ ಪುನೀತ್ ನೇರವಾಗಿ ಏನು ಸಾಕ್ಷಿದಾರ ಸಂದೀಪ್ ಏನಿದ್ದ ಆತನನ್ನು ಭೇಟಿಯನ್ನು ಮಾಡಿ ಆತನಿಗೆ ಫೋನ್ ಕೊಡ್ತಾನೆ. ಫೋನ್ ಕೊಟ್ಟಂಥ ಸಂದರ್ಭದಲ್ಲಿ ನಾವು ವಕೀಲರು ಮಾತಾಡ್ತಾ ಇದ್ವಿ, ಅಡ್ವೊಕೇಟ್ ಮಾತಾಡ್ತಾ ಇದ್ದೀನಿ, ನೀವು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ವಿಟ್ನೆಸ್ಸನ್ನು ಹೇಳಬಾರ್ದು ದರ್ಶನ್ ವಿರುದ್ಧ ಅಂತೇಳಿ ಆತನಿಗೆ ಬೆದರಿಕೆಯನ್ನು ಹಾಕಿರ್ತಾರೆ. ಸೊ ಈ ಬೆದರಿಕೆಗೆ ಸಂಬಂಧಪಟ್ಟಾಗೆ ಕೋರ್ಟ್ನಲ್ಲಿ ವಿಟ್ನೆಸ್ನ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಗಮನಕ್ಕೆ ತಂದಿರ್ತಾರೆ ವಿಟ್ನೆಸ್. ಆ ಸಂಬಂಧ ಕೋರ್ಟ್ ಸೂಚನೆ ಮೇರೆಗೆ ಕಾಮಾಕ್ಷಿಪಾಳ್ಯ ಪೊಲೀಸರು ಪ್ರಕರಣ ದಾಖಲು ಮಾಡಿ ಮೊದಲ ಆರಂಭದಲ್ಲಿ 3 ಬಂಧಿಸಿರ್ತಾರೆ. ಯಾವಾಗ ಪುನೀತನನ್ನು ಬಂಧಿಸಿ ಆತನ 5 ಮೊಬೈಲ್ಗಳನ್ನು ರಿಕವರಿ ಮಾಡಿ ರಿಟ್ರೀವ್ ಕಳಿಸಿದಾಗ ಕಾನ್ಫರೆನ್ಸ್ ಕಾಲ್ನಲ್ಲಿ ಮಾತನಾಡಿರೋದು ಗೊತ್ತಾಗುತ್ತೆ ಮತ್ತು ಬೆದರಿಕೆ ಹಾಕಿರೋ ಬಗ್ಗೆ ಕೂಡ ಮಾಹಿತಿ ಗೊತ್ತಾಗುತ್ತೆ. ಅದರ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು FSL ಕೊಟ್ಟಾಗ FSLನಲ್ಲಿ ಕೂಡ ಇವರು ಮಾಹಿತಿ ಕೊಟ್ಟಿರೋದು ಮತ್ತು ಬೆದರಿಕೆ ಹಾಕಿರುವಂಥದ್ದು ದೃಢಪಟ್ಟಿರುವಂಥದ್ದು. ಹೀಗಾಗಿ ತಲೆಮರೆಸಿಕೊಂಡಿರುವಂಥ ಗೌರವ್ ಶೆಟ್ಟಿ ಮತ್ತು ಕಿರಣ್ ರೆಡ್ಡಿಗಾಗಿ ಕಾಮಾಕ್ಷಿಪಾಳ್ಯ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇರುವಂಥದ್ದು. ಪ್ರಭು.